ಲೋಕಸಭೆ ಚುನಾವಣೆಯ 5ನೇ ಪಟ್ಟಿಯನ್ನ ಫೈನಲಿ ಬಿಜೆಪಿ ಇವತ್ತು ರಿಲೀಸ್ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡ್ತಾ ಹೋಗೋಣ. ಬಿಜೆಪಿ ಅಭ್ಯರ್ಥಿಗಳ 5ನೇ ಪಟ್ಟಿಯನ್ನ ಇವತ್ತು ರಿಲೀಸ್ ಮಾಡಿದೆ. 4 ಕ್ಷೇತ್ರಗಳ ಅಭ್ಯರ್ಥಿಯನ್ನ ಬಿಜೆಪಿ ಇವತ್ತು ಘೋಷಣೆ ಮಾಡಿದೆ. ಇನ್ನು ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಅಖಾಡಕ್ಕೆ ಇಳಿತಾ ಇದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದಿಂದ ಕೆ ಸುಧಾಕರ್ ಅವರನ್ನ ಕಣಕ್ಕೆ ಇಳಿಸಲಾಗ್ತಾ ಇದೆ. ಇನ್ನು ಉತ್ತರ ಕನ್ನಡದಿಂದ ವಿಶ್ವೇಶ್ವರ ಹೆಗ್ಡೆ ಕಾಗೇರಿಗೂ ಕೂಡ ಚಾನ್ಸ್ ಅನ್ನ ಬಿಜೆಪಿ ಕೊಟ್ಟಿರುವಂತದ್ದು. ಇನ್ನು ರಾಯಚೂರಿನಿಂದ ರಾಜಾ ಅಮರೇಶ್ ನಾಯಕರಿಗೆ ಈಗ ಟಿಕೆಟ್ ಅನ್ನ ಕೊಡಲಾಗಿದೆ. ಚಿತ್ರದುರ್ಗ ಕ್ಷೇತ್ರವನ್ನ ಬಾಕಿ ಉಳಿಸಿಕೊಂಡಿದೆ ಬಿಜೆಪಿ. ಈ ಬಗ್ಗೆ ಒಂದು ರೀತಿಯಾಗಿ ಬಿಜೆಪಿ ಕನ್ಫ್ಯೂಷನ್ ನಲ್ಲಿ ಇರುವಂತದ್ದು. ಇನ್ನು ಬಿಜೆಪಿ ಅಭ್ಯರ್ಥಿಗಳ 5ನೇ ಪಟ್ಟಿ ಇವತ್ತು ರಿಲೀಸ್ ಆಗಿದೆ. ಲೋಕಸಭಾ ಚುನಾವಣೆಯ 5ನೇ ಪಟ್ಟಿಯನ್ನ ಕೊನೆಗೂ ಬಿಜೆಪಿ ಅನೌನ್ಸ್ ಮಾಡಿರುವಂತದ್ದು. ಇದೇ ಹಿನ್ನೆಲೆಯಲ್ಲಿ ರಾಜ್ಯದ 4 ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಹೆಸರುಗಳನ್ನ ಫೈನಲ್ ಮಾಡಲಾಗಿದೆ. ಇನ್ನು ಬೆಳಗಾವಿಯಿಂದ ನಿರೀಕ್ಷೆ ಇದ್ದಂಗೆ ಜಗದೀಶ್ ಶೆಟ್ಟರ್ ಅವ್ರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಇನ್ನು ಉತ್ತರ ಕನ್ನಡದಿಂದ ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ಅವ್ರಿಗೆ ಚಾನ್ಸ್ ಕೊಟ್ಟಿದ್ದು, ಅನಂತ್ ಕುಮಾರ್ ಹೆಗ್ಡೆ ಅವ್ರನ್ನ ಒಂದು ರೀತಿಯಾಗಿ ಕೈ ಬಿಡಲಾಗಿದೆ. ಇನ್ನು ಚಿಕ್ಕಬಳ್ಳಾಪುರದಿಂದ ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಚಾನ್ಸ್ ಕೊಟ್ಟಿದ್ದು, ಅಲ್ಲೂ ಕೂಡ ಸಾಕಷ್ಟು ಕಸರತ್ತು ನಡೆಸಲಾಗ್ತಾ ಇತ್ತು. ಇನ್ನು ರಾಜಾ ಅಮರೇಶ್ ನಾಯಕ್ ಅವ್ರಿಗೆ ರಾಯಚೂರಿಂದ ಟಿಕೆಟ್ ಕೊಟ್ಟಿರುವಂತದ್ದು ಗಮನಿಸ್ತಾ ಇದ್ದೀರಾ ನೀವು ಸ್ಕ್ರೀನ್ ಮೇಲೆ. ಇನ್ನು ರಾಜಾ ಅಮರೇಶ್ ಅವ್ರ ನಾಯಕ್ ಅವ್ರಿಗೆ ರಾಯಚೂರಿಂದ ಟಿಕೆಟ್ ಕೊಟ್ಟಿರುವಂತ ಇದು ST ಮೀಸಲು ಕ್ಷೇತ್ರ. ಇಲ್ಲಿ ಈಗ ಅವರಿಗೆ ಮಣೆ ಹಾಕಲಾಗಿದೆ. ಇನ್ನು ಕೆ ಸುಧಾಕರ್ ಅವ್ರಿಗೆ ಚಿಕ್ಕಬಳ್ಳಾಪುರದಿಂದ ಟಿಕೆಟ್ ಅನ್ನ ಅನೌನ್ಸ್ ಮಾಡಲಾಗಿದೆ. ಇನ್ನು ಅಲ್ಲೂ ಕೂಡ ಸಾಕಷ್ಟು ಕಸರತ್ತನ್ನ ನಡೆಸಲಾಗ್ತಾ ಇತ್ತು. ವಿಶ್ವನಾಥ್ ಅವರು ಕೂಡ ಅಖಾಡಕ್ಕೆ ಇಳಿಬೇಕು, ಮಗನನ್ನ ಇಳಿಸಬೇಕು ಅನ್ನೋ ಚಿಂತನೆಯಲ್ಲಿ ಇದ್ರು. ಇನ್ನು ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ಅವ್ರಿಗೆ ಉತ್ತರ ಕನ್ನಡದಿಂದ ಟಿಕೆಟ್ ಅನ್ನ ಕೊಟ್ಟಿರುವಂತದ್ದು. ಇನ್ನು ಜಗದೀಶ್ ಶೆಟ್ಟರ್ ಅವ್ರಿಗೆ ನಿರೀಕ್ಷೆ ಮಾಡದಂತೆ ಬೆಳಗಾವಿಯಿಂದ ಅಖಾಡಕ್ಕೆ ಇಳಿಸಿರುವಂತದ್ದು. ಇನ್ನು ರಾಜಾ ಅಮರೇಶ್ವರ ನಾಯಕ್ ಅವ್ರಿಗೂ ಕೂಡ ರಾಯಚೂರಿಂದ ಟಿಕೆಟ್ ಅನ್ನ ಕೊಟ್ಟಿರುವಂತದ್ದು. ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಈಗ ಬಿಜೆಪಿ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಕೊನೆಗೂ 5ನೇ ಪಟ್ಟಿಯನ್ನ ರಿಲೀಸ್ ಮಾಡಿರುವಂತದ್ದು.